ಕನ್ನಡ ಜಾಣೆಯರು ನಮಸ್ಕಾರ. ಮಂಗಳೂರಲ್ಲಿ ಒಂದು ಮಹಾನ್ ದ್ರೋಹ ಅಂದರೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ನಮ್ಮ ಸನಾತನ ವೈದಿಕ ಧರ್ಮದ ಮೇಲೆ ದಾಳಿಯಾಗಿದೆ, ದೋಖ ಆಗಿದೆ, ಮೋಸ ಆಗಿದೆ. ಯಾರದು? ಸೆಂಟ್ ಗೆರೋಸಾ ಅನ್ನುವ ಶಾಲೆ 1964ರಲ್ಲಿ ಶುರು ಮಾಡ್ತಾರೆ. ಬ್ರಾಹ್ಮಣರ ಹೆಣ್ಮಕ್ಳಿಗೆ ಶುರು ಮಾಡೋದು ನೋಡಿ. ಅವತ್ತೇ ಬ್ರಾಹ್ಮಣರ ಹೆಣ್ಮಕ್ಳನ್ನ ಹಾಳು ಮಾಡೋಕ್ಕೆ ಶುರು ಮಾಡಿದರು ಈ ಕ್ರಿಶ್ಚಿಯನ್ ಮಿಷನರಿಗಳು. ನಮ್ಮಲ್ಲಿ ಹೆಂಗೋ ಗಂಡಸಾದ ತಲೆಗೆಲ್ಲ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊತಿದ್ರು ವೈದಿಕರು. ಗಂಡಸಾದ ತಲೆ ಬಳಸ್ಕೊಂಡು ಮೂಲೆ ಕೂತ್ಕೋತಾಯಿದ್ರು. ಆಮೇಲೆ ಯಾರು ಏನೇನು ಹೆಂಗೂ ಉಪಯೋಗಿಸ್ಕೋತಾರೆ ಅದು ಬೇರೆ. ಆರಾಮಾಗಿ ಬಸವಿಗಿಸಿ ಬಿಟ್ಕೊಂಡು ಇದ್ವಲ್ಲ, ನಮ್ಮ ಸಂಸ್ಕೃತಿ ಇತ್ತು. ಹೇಳ್ತೀನಿ ನಾನು ನಿಮಗೆ, ನಮ್ಮ ವೈದಿಕ ಸನಾತನ ಅದ್ಭುತ ಪರಂಪರೆ ಗತ ವೈಭವದ ಬಗ್ಗೆ ಹೇಳ್ತೀನಿ ನಾನು. ಶುರು 1964ರಲ್ಲಿ ಶುರು ಮಾಡ್ತಾರೆ. 67ರಲ್ಲಿ ಮೊದಲನೇ SSLC ಬ್ಯಾಚು ಹೊರಗಡೆ ಬರುತ್ತೆ. ಆದರೆ ಇವತ್ತು ನಮ್ಗೆ ಅರ್ಥ ಎಂಥ ಮೋಸ ರೀ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಮೇಲೆ ಮಾಡಿರುವ ಬಹುದೊಡ್ಡ ದಾಳಿ. ಅವ್ರಿಗೆ ಯಾಕಿರಬೇಕು? ಇಲ್ಲೆಲ್ಲ ಶಾಲೆ ತೆರೆಯೋದಂತೆ, ಹಾಸ್ಪಿಟ್ಲ್ ತೆರೆಯೋದಂತೆ, ಶಿಕ್ಷಣ ಕೊಡೋದಂತೆ. ಅದೆಲ್ಲ ನಮ್ಮದು ಕ್ರಿಶ್ಚಿಯನ್ರು ನಮ್ಮ ಮೇಲೆ ಭಾಳ ದೊಡ್ಡ ಮೋಸ. ಆದರೆ ಇವತ್ತು ಪ್ರಜ್ಞೆ ಬಂದು ನಮ್ಮ ಇಬ್ಬರು ವೀರರಾದಂತಹ ನಮ್ಮ ಜನಪ್ರತಿನಿಧಿಗಳಾದಂತಹ ಒಬ್ಬರು ಕಮಲ್ ಹಾಸನ್, ಒಬ್ಬರು ರಜನಿಕಾಂತ್ ಪ್ರತಿರೂಪ ಅಂತ ಕರಿಬೋದು. ಯಾರು ವೇದವ್ಯಾಸ ಕಾಮತ್ತವರು ಮತ್ತು ಭರತ್ ಶೆಟ್ಟಿಯವರು ಪ್ರಶ್ನೆ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಇವತ್ತು ಶ್ರೀಯುತ ಭರತ್ ಶೆಟ್ಟಿಯವರು ಮತ್ತು ವೇದವ್ಯಾಸ ಕಾಮತ್ತವ್ರ ಪರವಾಗಿ ಕಟಿಬದ್ಧರಾಗಿ ನಿಂತ್ಕೊಂಡವ್ರನ್ನ ಬೆಂಬಲಿಸಬೇಕು ಅಂತ ಹೇಳ್ತೀನಿ. ಮತ್ತು ಅಲ್ಲಿ ದಯವಿಟ್ಟು ಅಪ್ಪಾಂದಿರು, ಅದೇ ಮಕ್ಕಳೆಲ್ಲ ಒಂದಷ್ಟು ಕೇಸರಿ ಬಾವುಟ ಎಲ್ಲ ಹಾಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಎಲ್ಲ ಕೂಗಾಡ್ತಿದ್ವಲ್ಲ, ತಂದೆ ತಾಯಿಗಳು ಇಮ್ಮಿಡಿಯೇಟಾಗಿ ಆ ಶಾಲೆಯಿಂದ ಬಿಡಿಸ್ಬಿಡಿ. ನೀವು ತಪ್ಪು, ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ ಅವರು. ದಯವಿಟ್ಟು ನಾನು ಈ ಕಡೆ ಮಕ್ಕಳಿಗೆ ಹೇಳ್ತಾರೆ, ಈ ಹಳೆ ಮೈಸೂರು, ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಈ ಮಕ್ಕಳಿಗೆ ಗೊತ್ತಿಲ್ಲ ಬಿಡಿ, ಅವು ಹೆಂಗೆ ಓದ್ಕೋತಾ ಇರ್ತವೆ. ಮತ್ತು ನೋಡಿ ಅಲ್ಲಿ ಅವ್ರು ಜೈ ಶ್ರೀರಾಮ್ ಅಂತ ಸರಿಯಾಗಿ ಹೇಳೋಕ್ಕೆ ಬರ್ತಾಯಿಲ್ಲ. ನನಗೂ ಬರ್ತಾಯಿಲ್ಲ ಸರಿಯಾಗಿ, ಏಕೆಂದರೆ ನಾನು ಕನ್ನಡ ಕಲ್ತಿದ್ದು, ನಾನು ಸಂಸ್ಕೃತ ಕಲ್ತಿಲ್ವಾ, ನನಗೂ ಸರಿಯಾಗಿ ಬರ್ತಾಯಿಲ್ಲ. ಅವು ಅಷ್ಟು ಇಂಗ್ಲೀಷ್ ಮೀಡಿಯಮ್ ಅದರಿಂದ ಸರಿಯಾಗಿ ಹೇಳೋಕ್ಕೆ ಬರ್ತಾಯಿಲ್ಲ. ಸಂಸ್ಕೃತ, ಶುದ್ಧವಾದ ಸಂಸ್ಕೃತ ಕಲಿಸಿ ಜೈ ಶ್ರೀರಾಮ್ ಅಂತ ತಿಳಿಸ್ಬೇಕು. ಅದರಲ್ಲೂ ಈ ಸಂಸ್ಕೃತ ಅಂದರೆ ಮೇಲ್ವರ್ಗದವ್ರಿಗೆ, ಬ್ರಾಹ್ಮಣರಿಗೆ ಅಷ್ಟೇ ಇರುತ್ತೆ, ಕೆಳವರ್ಗದವ್ರಿಗೆ ಏನು ಬೇಕಾಗಿಲ್ಲ, ಅವಕ್ಕೇನು ಅವಶ್ಯಕತೆ ಇಲ್ಲ. ಹಂಗಾಗಿ ಇಮ್ಮಿಡಿಯೇಟಾಗಿ ಅವ್ರ ಮಕ್ಕಳುಗಳು ಈ ಒಂದಷ್ಟು ವೀಡಿಯೋ ಎಲ್ಲ ನೋಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಮಾತಾಡ್ತಾರೆ. ಪಾಪ ಅವ್ರ ಅಪ್ಪ ಅಮ್ಮಂದಿರಿಗೆ ಹಿಂಗೆ ಹೊಟ್ಟೆಲಿ ಬೆಂಕಿ ಸುರ್ಕೊಂಡಂಗೆ ಆಗ್ತಾಯಿದೆ. ಇಮ್ಮಿಡಿಯೇಟಾಗಿ ಈಗಲೇ ಅವ್ರನ್ನ ಕ್ರಿಶ್ಚಿಯನ್ ಶಾಲೆಗಳಿಂದ ಮುಕ್ತಿ ಕೊಡಿಸಿ, ಬಿಡುಗಡೆ ಮಾಡಿಸಿ. ಅವ್ರು ಸರಿ ಇಲ್ಲ. ಅಲ್ಲೇನು ರೀ, ಅದೇನು ಯೇಸು ಕ್ರಿಸ್ತ ಶಿಲ್ಬೆ ನೋಡಬೇಕಂತೆ, ಆಮೇಲೆ ಒಂದು ತಾಯಿ ಮೇರಿ, ಅವನ ತಂದೆ ಜೋಸೆಫನ್ ನೋಡಬೇಕಂತೆ. ಅದೇನು ರೀ, ನಮ್ಮ ವಿದ್ಯೆಗೆ ಒಂದು ದೇವತೆ ಇದ್ದಾಳೆ ಸರಸ್ವತಿ. ಸಾವಿರಾರು ವರ್ಷದಿಂದ ಸರಸ್ವತಿಯಿಂದ ದೇವತೆ ಇದ್ದು ಎಲ್ಲರಿಗೂ ವಿದ್ಯೆ ಕೊಟ್ಟಿದ್ದಾಳೆ. ವಿದ್ಯೆ ಅಂದರೆ ಅಕ್ಷರ ಅಂತಲ್ಲ, ಬೇರೆ ಬೇರೆ. ಬ್ರಾಹ್ಮಣರಿಗೆ ಅದು ಅಕ್ಷರ, ಬೇರೆಯವರಿಗೆ ಬೇರೆ ಥರ ವಿದ್ಯೆ. ನಮ್ಮದು ಹೊಲ ಉಳೋದು, ನಾನು ಒಕ್ಕಲಿಗ, ನನಗೆ ಹೊಲ ಉಳ ವಿದ್ಯೆ. ಪಾಪ ಈ ಹೊಲರಿಗೆ, ಮಾದಿಗರಿಗೆ, ಕೊರಗರಿಗೆಲ್ಲ ಹೇಲ್ಬಾಚೆ ವಿದ್ಯೆ. ಎಂಥ ಅದ್ಭುತ ವಿದ್ಯೆ ಹೇಲ್ಬಾಚೋದು ರೀ. ಬ್ರಾಹ್ಮಣರಿಗೆ ಹೇಲ್ಬಾಚೋದು ವಿದ್ಯೆ ಅದು. ಆಮೇಲೆ ಅಕ್ಸರಿಗೆ ಬಟ್ಟೆ ತೊಳೆಯೋ ವಿದ್ಯೆ, ಬೆಸ್ತರಿಗೆ ಅದೇ ನೀವು ಮೊಗವೀರ ಅಂತಿರಲ್ವ, ನಾವು ಬೆಸ್ತರು ಅನ್ಕೋದ್ವಿ, ಮೀನು ಹಿಡಿಯೋ ವಿದ್ಯೆ, ಅದೆಲ್ಲ ವಿದ್ಯೆ ರೀ. ಮತ್ತು ನಮಗೆ ಸಂಪತ್ತಿಗೆ ಲಕ್ಷ್ಮಿ ಅಂತ ಒಂದು ದೇವತೆ ಸಾವಿರಾರು ವರ್ಷದಿಂದ ಇದ್ದಾಳೆ. ನಮಗೇನು ಬಡತನನೇ ಇಲ್ಲ, ನಮಗೆ ಆಗಬೇಕು, ಆರಾಮಾಗಿ ಸೇವೆ ಮಾಡ್ಕೊಂಡಿರೋದಲ್ವ. ಹಂಗಾಗಿ ಇಮ್ಮಿಡಿಯೇಟಾಗಿ ಬಿಡಿಸಿ ನಾವೀಗ ವೇದವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿ ಅಂತ ಯುಗ ಪುರುಷರ ಪರವಾಗಿ ನಿಂತ್ಕೋಬೇಕು ನಾವೀಗ. ಮತ್ತು ಅದಕ್ಕಿಂತ ಮೂಲವಾಗಿ ಏನು ಗೊತ್ತಾ, ಇವ್ರು ಏನು ಕೆಲಸ ಮಾಡಿರೋ 1964ರಲ್ಲಿ ಅಂದರೆ ಮನೆಗೆ ಹೋದ್ರಿ. ಅಲ್ಲಿ ಗಂಟೆ ಆರಾಮಾಗಿ ಸುಖವಾಗಿದ್ವಿ, ನಾವು ಚೆನ್ನಾಗಿದ್ವಿ. ಎಷ್ಟು ಸುಭಿಕ್ಷವಾಗಿತ್ತು ನಮ್ಮದೇ ಗೊತ್ತಾ. ಬೇರೆಯವ್ರಿಗೇನು ಅದೇ ಹೇಳಿದ್ನಲ್ಲ, ಬ್ರಾಹ್ಮಣರು ಅವ್ರ ಪಡೆದವ್ರು ಕಲ್ತ್ಕೊತಾಯಿದ್ರು. ಅದರಲ್ಲೂ ಹೆಣ್ಮಕ್ಳಿಗೆ ಏನು ಬೇಕಾಗಿಲ್ಲ. ಯಾಕೆ ಬೇಕ್ರಿ ಅವ್ರಿಗೆ? ಒಲೆ ಏನು ಎಷ್ಟೇ ಕಲ್ತರೂ ಒಲೆ ಮುಂದೆ ಬೂದಿಕೆರೆ ತಪ್ಪಲ್ಲ ಅಂತಾರಲ್ಲ. ಹಂಗಾರೆ ಅಡುಗೆ ಮಾಡ್ಕೊಂಡು, ಪತಿಯೇ ಪರದೈವ ಅಂದ್ಕೊಂಡು, ದೇವ್ರ ಪೂಜೆ ಮಾಡಿಕೊಂಡು, ಸರಿನಾ, ಆರಾಮೇ ಮನೇಲಿ ಇರಬೇಕು. ಗಂಡನ ಸೇವೆ ಮಾಡೋದೇ ವೈದಿಕ ಅಂದರೆ ನಮ್ಮ ಸನಾತನ ವೈದಿಕ ಧರ್ಮದ ಒಂದು ಶಾಸ್ತ್ರ ಅದು, ಅದೇ ಹೇಳುತ್ತೆ. ಹಂಗಾಗಿ ಹೆಣ್ಮಕ್ಳಿಗೆ ಬೇಕಾಗಿಲ್ಲ. ಇವರು ಈ ಕ್ರಿಶ್ಚಿಯನ್ ಮಿಷನರಿಗಳು ಕಳ್ಳರು ಏನು ಮಾಡಿದ್ರು ಅಂದರೆ, ಮನೆಗೆ ಹೋದು ಆ ಬಿಲ್ಲವ್ರನ್ನ, ಬಂಟ್ರನ್ನ, ಮೊಗವೀರನ್ನ, ಇನ್ನು ಬೇರೆ ಬೇರೆ ಅಲ್ಲಿ ಏನು ತಳ ಸಮುದಾಯ ಅಂತ ಹೇಳ್ತಾರಲ್ಲ, ಇವರಿಗೆಲ್ಲ ಎಳ್ಕೊಂಬಂದು ಬಲವಂತ ವಿದ್ಯೆ ಕೊಟ್ಬಿಡೋದ ತಪ್ಪು ಅದು. ಯಾಕ್ರಿ ಕೊಡ್ಬೇಕು ಅವ್ರಿಗೆಲ್ಲ ವಿದ್ಯೆ? ತಪ್ಪು. ನಮ್ಮ ಸನಾತನ ವೈದಿಕ ಸಂಸ್ಕೃತಿ ಅದಕ್ಕೆ ವಿರೋಧ ಇದೆ. ಆ ಕರ್ಮ ಅದರ ಪಾಪದ ಫಲನೇ ಒಂದು ಕೊಟ್ಟಿದ್ದಕ್ಕೆ ಈ ಭರತ್ ಶೆಟ್ಟಿ MLA ಆಗ್ಬಿಟ್ರು. ಆಗಬಾರ್ದು. ನಮಗೆ ಯಾಕೆ ಬೇಕ್ರಿ ಅದೆಲ್ಲ? ನಾವು ಕೆಲಸ ಮಾಡೋದಷ್ಟೇ. ಆರಾಮಾಗಿ ಭಟ್ರು ಈ ಕಡೆ ನಾವು ಐನವ್ರು ಅಂತೀವಿ, ಆ ಕಡೆ ನೀವು ಭಟ್ರು ಅಂತಾರೆ, ಸೇವೆ ಮಾಡ್ಕೊಂಡಿದ್ರೆ ಸಾಕು ನಮಗೆ. ಈ ಕೇಶಶಾಲೆ ಹಾಕೊಂಡಿರ್ತಾರಲ್ಲ, ನಾನು ಹೇಳೋದು ಅವ್ರಿಗೆ, ಈ ಕಡೆಯವ್ರಿಗೆಲ್ಲ ಬೇಕಾಗಿಲ್ಲ, ಹೆಂಗೋ ಇದಾವೆ ಬಿಡಿಯವು. ಹಂಗಾಗಿ ಈಗಲೇ ಇಮ್ಮಿಡಿಯೇಟಾಗಿ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆನೇ ಬಿಡಿಸ್ಬಿಡಿ. ಬೇಡ. ನೀವು ಕೇಳ್ಬೋದು ಮತ್ತೇನು ಮಾಡೋದು?
ಯಾವ ಫೀಸ್ ಕಟ್ಟಬೇಕಲ್ಲ, ಏನು ಕೊಡಬೇಕಲ್ಲ, ಒಂದಷ್ಟು ದಕ್ಷಿಣ ಕೊಟ್ಟರೆ ಸಾಕು. ದಕ್ಷಿಣ ಕೊಟ್ಟರೆ ನಮ್ಮದು ಗುರುಕುಲ ಇತ್ತಲ್ಲ, ಗುರುಕುಲ ಪದ್ಧತಿ. ಹೌದು, ಅಲ್ಲಿ ಏನು ಎಲ್ಲ ಹೇಳಿದ್ನಲ್ಲ, ವಿದ್ಯೆ ಅಂದರೆ ಎಲ್ಲರ ಮಕ್ಕಳು ಓದಬೇಕಾಗಿಲ್ಲ. ಅವು ಯಾರೋ ಬ್ರಾಹ್ಮಣರು ಕಷ್ಟಪಟ್ಟು ತಣ್ಣೀರು ಸ್ನಾನ ಮಾಡಿ ಶ್ರಮಪಟ್ಟು ನಾಲ್ಗೆರೆ ಹುಜ್ಜಿ ತಿಕ್ಕಿ ಎಲ್ಲ ಮಾಡಿ ಸಂಸ್ಕೃತ ಶ್ಲೋಕವನ್ನು ಕಲ್ತ್ಕೊಂಡು ಅವ್ರು ಹೇಳ್ಕೊಡ್ತಾರೆ. ಅವ್ರು ಸಹ ಕಲ್ತ್ಕೋತಾರೆ. ಅದು ಕಾಡಲ್ಲಿ ನೋಡಿ, ಫಸ್ಟ್ ಕ್ಲಾಸಾಗಿ ಒಂದು ಮರ ಇರುತ್ತೆ. ಕಾಡು ಎಂಥದ್ದು, ಮನೆ ಬೇಡ, ಅದಕ್ಕೊಂದು ಬಾತ್ರೂಮ್ ಬೇಡ, ನೀರು ಬೇಡ, ಲೈಟ್ ಬೇಡ, ಏನೂ ಬೇಡ ರೀ. ಕಸ ಗುಡಿಸೋ ಸಮಸ್ಯೆ ಇಲ್ಲ. ಒಂದು ಯಾವುದೋ ಒಂದು ಮರ, ಒಂದು ಕಟ್ಟೆ ಕಟ್ಟಿರ್ತಾರೆ, ಕೆಳಗಡೆ ಕೂತ್ಕೊಂಡೆಲ್ಲ ಯಾರೋ ಚಪ್ಪಲಿ ಹಾಕೋಬಾರ್ದು. ಬಂದ ತಕ್ಷಣ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಆರಾಮಾಗಿ ಮರದ ಕೆಳಗಡೆ ಕಾಡಲ್ಲಿ ಕಲ್ತ್ಕೋಬೋದು ಗುರುಕುಲದಲ್ಲಿ. ನೀವು ಕೇಳ್ಬೋದು, ಮತ್ತು ಹೆಣ್ಮಕ್ಳೆಲ್ಲ ಇರ್ತಾರಲ್ಲ, ಹೆಂಗೆ ಬಾತ್ರೂಮ್ ಎಲ್ಲ ಇಲ್ಲ, ಹೆಂಗೆ ಕಷ್ಟ ಅಲ್ವಂತ. ಯಾಕೆ ಹೆಣ್ಮಕ್ಳಿಗೆ ಯಾಕೆ ಕೊಡಬೇಕು ವಿದ್ಯೆ? ಹೆಣ್ಮಕ್ಳು ಬೇಡ ಹಂಗಿದ್ರು ಏನೋ ಕಲಿಬೇಕು ಅಂದರೆ ಸುಮ್ಮನೆ ಹೋಗಿ ಚಿಕ್ಕ ಮಕ್ಳು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಎಂಥದ್ದು ಋತುಮತಿ ಆದಮೇಲೆ ಅದು ಹೋಗ್ಬಾರ್ದು, ನೀವು ಹೋಗ್ಕೂಡ್ದು. ಯಾಕೆ ಹೋಗ್ಬೇಕು? ಹೋಗ್ಬಾರ್ದಲ್ಲೆಲ್ಲ. ಮತ್ತು ಗಂಡು ಮಕ್ಕಳಾದ್ರಿಂದ ಅಲ್ಲೆಲ್ಲ ಬೆಲಿಸಿ ಅಲ್ಲಿ ಉಚ್ಚೋಗ್ತಾರೆ, ತೊಂದರೆ ಇಲ್ಲ, ಅದು ಸಮಸ್ಯೆ ಬಗೆಹರಿತು. ಇನ್ನು ಬೆಳಕಿನ ಸಮಸ್ಯೆ. ಭಾಸ್ಕರ ಇದ್ದಾನೆ. ಆ ಭಾಸ್ಕರ ಅಂದರೆ ಈ ಭಾಸ್ಕರ್ ಪ್ರಸಾದ್ ಅನ್ಕೊಬಿಡ್ರಿ. ಈ ಭಾಸ್ಕರ್ ಪ್ರಸಾದ್ ಅಂತ ಸೋಷಿಯಲ್ ಮೀಡಿಯಾದ ವೀಡಿಯೋಗಳು ಮಾಡ್ತಾರೆ, ಮತ್ತು ಅಲ್ಲೆಲ್ಲ ನೋಡ್ತಾರಲ್ಲ, ಸರಿಯಿಲ್ಲ ಅವರೆಲ್ಲ ಸುಮ್ಮನೆ ಈ ದಲಿತರಂತೆ, ಪಾಪ ತಳ ವರ್ಗದವ್ರು ಅವರು ಇವರು ಅಂತ ಬಾಯ್ ಬಿಡ್ಕೊತಾ ಇರ್ತಾರೆ. ಅವ್ರು ಸರಿಯಿಲ್ಲ. ಅವರು ಆ ಭಾಸ್ಕರ್ ಅಲ್ಲ, ಭಗವಾನ್ ಸೂರ್ಯದೇವ ಭಾಸ್ಕರ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಆಮೇಲೆ ಈ ಭಾಸ್ಕರ್ ಪ್ರಸಾದ್ ಅನ್ಕೊಬಿಡಿ, ಇವರೆಲ್ಲ ಸರಿಯಿಲ್ಲ, ನಂಬೇಡಿ ಅವ್ರನ್ನೆಲ್ಲ. ನೋಡಿ, ಅವರು ನೋಡೋಕ್ಕೂ ಹಂಗೆ ಇದ್ದಾರೆ ಅಲ್ವಾ. ಅವ್ರು ಬಣ್ಣ ಗಿಣ್ಣ ಅವತಾರ ಮಾತು ಕತೆ ಬಾಡ್ ತಿನ್ನೋರು, ಅವಾಗ ಬಾಡ ಹಾಕೋಣೋದು ಕೂತ್ಕೊಂಡು, ಏನು ರೀ ಅದು ಒಳ್ಳೆ ಮಾರಮ್ಮನ ಪೂಜಾರಿ ಥರ ನಾಮ ಇಟ್ಕೊಳ್ಳೋದು. ಆ ಭಾಸ್ಕರ ಅಲ್ಲ, ನಾನು ಭಗವಾನ್ ಭಾಸ್ಕರನ್ನ ಹೇಳ್ತಾ ಇರೋದು. ಹಂಗಾಗಿ ಇವ್ರು ನಂಬೇಡಿ. ಹೀಗಿರೋದ್ರಿ ಹಿಂಗಿದೆ, ಚೆನ್ನಾಗಿದೆ. ನಮ್ದು ಎಷ್ಟು ಅದ್ಭುತವಾಗಿತ್ತು. ದೇವದಾಸಿ ಅಂತಿತ್ತು, ಬಸವಿ ಬಿಡೋದು ಅಂತಿತ್ತು. ನೋಡಿ, ಒಂದಷ್ಟು ಜನ ಹೆಣ್ಮಕ್ಳು ಆರಾಮಾಗಿ ದೇವಸ್ಥಾನ ಪೂಜಾರರು ಅವರು ಇವರೆಲ್ಲ ಬಸವಿ ಬಿಡ್ತಾಯಿದ್ರು. ಬಸವಿ ಬಿಡೋ ಹೆಣ್ಮಕ್ಳು ಚೆನ್ನಾಗಿ ಬಳಸ್ಕೊತಾಯಿದ್ರು. ಅಂದರೆ ಅವರು ಪುಣ್ಯ ಮಾಡಿರ್ಬೇಕು ಇವರು. ಅಂಥ ದೇವ್ರನ್ನೇ ಮುಟ್ಟಿ ಪೂಜೆ ಮಾಡೋ ಅಂಥವ್ರು ಈ ಹೆಣ್ಮಕ್ಳನ್ನ ಮುಟ್ಟೋದು ಅಂದರೆ ಈ ಹೆಣ್ಮಕ್ಳ ಪುಣ್ಯ ಚೆನ್ನಾಗಿತ್ತು. ಮತ್ತು ಸತಿ ಸಾಗಮನ ಫಸ್ಟ್ ಕ್ಲಾಸ್ ಆಗಿತ್ತು ನಮ್ಮ ವೈದಿಕ ಸಂಪ್ರದಾಯ ಪ್ರಕಾರ. ಅದೇ ರೀ ಗಂಡ ಸತ್ತ ಮೇಲೆ ಹೆಂಡ್ತಿ ಇರಬಾರ್ದಲ್ವ? ಯಾಕೆ ಇರಬೇಕಳು? ಇರಬಾರ್ದು. ಗಂಡನ ಜೊತೆ ಸತಾಡ್ಬೇಕತ್ತೆ, ಸುಟ್ಟಾಕ್ಬಿಡ್ಬೇಕು, ಇರ್ಕೂಡ್ದು. ಭಾಳ ಚೆನ್ನಾಗಿತ್ತು. ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬಂದು ಅದೇನೋ ಇಂಗ್ಲೀಷ್ ಹೇಳ್ಕೊಟ್ಟು, ಅದ್ಯಾರ ಮಲೆನಾಡಲ್ಲಿ ಕುವೆಂಪು ಅಂತ ಅವರು ಹೇಳ್ತಾರೆ, ನಾನು ಇಂಗ್ಲೀಷ್ ಕಲ್ತಿದ್ರಿಂದನೇ, ಇಲ್ಲ ಅಂತ ಕಲ್ತಿಲ್ಲ ಅಂದರೆ ಯಾವುದೋ ಬ್ರಾಹ್ಮಣರ ಮನೆ ಸಗಣಿ ಬಾಚ್ಬೇಕಾಯ್ತು ಅಂತ ಹೇಳ್ತಾರೆ. ಬುದ್ಧಿ ಇದೆಯೇನ್ರಿ ಅವ್ರಿಗೆ? ಸಗಣಿ ಬಾಚೋದು ಕರೆಕ್ಟು, ಆರಾಮಾಗಿ ಬಾಚ್ಕೊಂಡಿರ್ಬೋದಪ್ಪ. ಈಗ ಯಾಕೆ ಬೇಕು ಸುಮ್ಮನೆ ಕೂತ್ಕೊಂಡು ಬರ್ಕೊಂಡು ತಲೆ ತಿನ್ಕೊಂಡು ನಮಗೆಲ್ಲ ಓದ್ಕೊಂಡು ನಾವು ಏನಾರ ಜಗಳ ಮಾಡ್ಕೊಂಡು ಇದೆಲ್ಲ ಬೇಕಿತ್ತಾ? ಆರಾಮಾಗಿ ಕುವೆಂಪು ಪುಟ್ಟಪ್ಪ ಅಂತ ಹೆಸರಿಟ್ಕೊಂಡು ಪುಟ್ಟನ ಥರ ಎತ್ಕೊಂಡು ಎಲ್ಲ ಸಗಣಿ ಗಿಣಿ ಬಾಚ್ಕೊಂಡು ಹಿಂಗಿರ್ಬೋಯ್ತು ಮಲೆನಾಡಲ್ಲಿ, ನಿಮ್ಮದಾಗಿರ್ಬೋಯ್ತು. ಈಗ ಸುಮ್ಮನೆ ಅವನು ಯಾರೋ ಚಕ್ರತೀರ್ಥನ ಮಹಾನ್ ಮೇಧಾವಿ ನಿಮ್ಗೆ ಬೈಯಂಗಾಯ್ತು, ಅವು ಬೈದ್ಬಿಟ್ರಲ್ಲ, ಏನೋ ನಾವು ನಮ್ಮವ್ರು ಅಂದ್ಕೊಂಡು ನಾವು ಬೇರೆ ಜಗಳ ಮಾಡೋಂಗಾಯ್ತು. ಇದೆಲ್ಲ ಯಾಕೆ ಬೇಕು? ನಾವು ಆರಾಮಾಗಿರ್ತಾಯಿದ್ವಿ, ತುಂಬ ಚೆನ್ನಾಗಿರ್ತಾಯಿದ್ವಿ. ಈಗಲೇ ನಾನು ಹೇಳ್ತಾಯಿದ್ದೀನಿ, ಕ್ರಿಶ್ಚಿಯನ್ ಮಿಷನ್ ಯಾರ್ಯಾರು ಶಾಲಾ ಹಾಕೊಂಡಲ್ಲೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಹೋಗ್ತೀರಾ ಎಲ್ಲ ಬಿಡಿಸ್ಬಿಡಿ. ಅಲ್ಲಿ ಸುಮ್ಮನೆ ಬ್ರಾಹ್ಮಣರ ಮಕ್ಕಳಿಗೆ ಅಂತ ಹೆಣ್ಮಕ್ಳಿಗೆ ಅಂತ ಮಾಡಿದ್ದು, ಅದು ಹೋಗ್ಲಿ ಬೇಕಾದ್ರೆ. ನೋಡಿ, ನಮ್ಮ ತೇಜಸ್ವಿ ಸೂರ್ಯ ಅವರು ಇದ್ದಾರಲ್ಲ MP, ಅವರು ಅಲ್ಲೇ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲೇ ಓದಿದ್ದವರು, ಈಗ MP ಆಗಿದ್ದಾರೆ. ಮತ್ತು ತುಂಬ ಜನ ಈ ಬ್ರಾಹ್ಮಣರ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗಳಲ್ಲೇ ಓದಿ ಕ್ರಿಶ್ಚಿಯನ್ರ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾರೆ. ವಿದೇಶಕ್ಕೂ ಅಮೇರಿಕ ಹೋಗ್ತಾರೆ, ಇಂಗ್ಲೆಂಡ್, ಯುರೋಪ್ ಅಲ್ಲೆಲ್ಲ ಹೋಗಿ ಕ್ರಿಶ್ಚಿಯನ್ರ ಶಾಲೆಗಳಲ್ಲೇ ಡಾಲರ್ ಲೆಕ್ಕದಲ್ಲಿ ಅಲ್ಲಿ ಸಂಸ್ಥೆಗಳಲ್ಲಿ ಸಂಬಳ ತಗೋತಾರೆ. ಅದು ಇರಲಿ, ತೊಂದರೆ ಇಲ್ಲ. ಅವರು ಭೂಸುರರವರು, ಭೂಲೋಕದ ದೇವತೆಗಳು. ಭೂಸುರರು ಅಂದರೆ ಭೂಲೋಕದ ದೇವತೆಗಳು. ನಮ್ಮ ಸಂಸ್ಕೃತಿ ಪ್ರಕಾರ, ಅಂದರೆ ಈ ವೈದಿಕ ಸಂಸ್ಕೃತಿ ಪ್ರಕಾರ ನಾವೆಲ್ಲರೂ ಆರಾಮಾಗಿ ಸೇವೆ ಮಾಡಿಕೊಂಡು ನಾವು ಪುಣ್ಯವನ್ನು ನಾವು ಪುಣ್ಯ ಪಡಿಬೇಕಾಗಿ. ಹಂಗಾಗಿ ಈ ಕ್ರಿಶ್ಚಿಯನ್ರು ಧರ್ಮದ್ರೋಹ ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ. ಈಗ ನಾವು ಮುಚ್ಚಿಬಿಡಿ ಅನ್ನೋದಕ್ಕಿಂತ ಅಂಗಡಿ ವ್ಯಾಪಾರ ಆಗಲಿ ಅವನೇ ಮುಚ್ಕೋತಾನೆ ಅಲ್ವಾ? ನೀವು ಯಾರು ಕಳಿಸ್ಬೇಡಿ, ಅವ್ನು ಮುಚ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಅದು ಬೇರೆ ರೀ. ಆ ಪೇಜಾವರ ಸ್ವಾಮಿಗಳು ಅರುಣಿ ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ. ಅದ್ಯಾರೋ ಫಾದರ್ ಯಾವುದದು ಮುಲ್ಲರ್ ಹಾಸ್ಪಿಟ್ಲನ್ನು, ನನಗೂ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಅಲ್ಲಿ ನಮ್ಮ ಈ ಪೇಜಾವರು ಈಗಿರಲ್ಲ ಸತ್ತೋಗ್ಬಿಟ್ರಲ್ಲ, ಇನ್ನೊಬ್ರು ವಯಸ್ಸಾದರೂ ಇದ್ರಲ್ಲ, ಈ ಸ್ಟೇಟ್ ಗುಬ್ಬಚ್ತಾರೆ. ನಮ್ಮ ಲಂಕೇಶ್ ಬೈತಾಯಿದ್ರು ಪಾಪ, ಈ ಶಕುನಿ ಈತ ಅಂತೇಳ್ಬಿಟ್ಟು ಬಾಯಿ ಬಂದಾಗ ಯಾವಾಗಲೂ ಬೈತಾಯಿದ್ರು. ಯಾಕೆಂದರೆ ಆ ಶಕುನಿ ಕೆಲಸ ಮಾಡ್ತೀವಿ ಮನುಷ್ಯ ಅಂತೇಳ್ಬಿಟ್ಟು. ಬಡ್ಡಿಯವರೆಲ್ಲ ಮಾಡ್ತಿದ್ರಂಥವ್ರು, ಯಾರು ಈಗ ಹಿಂದಿನವರು ಬಡ್ಡಿಯವರೆಲ್ಲ ಮಾಡಿ ಅದೆಲ್ಲ ತಗಲಾಕೊಂಡು ಪಾಪ ಇನ್ನು ಯಾರ ಹತ್ರ ಹೋಗಿ ಕೈ ಹಿಡಿಯೋ ಪರಿಸ್ಥಿತಿ ಬಂದುಬಿಟ್ಟಿತ್ತಂತೆ. ಅವರು ನೋಡಿ ದೇವಮಾನವ, ಅವ್ರಿಗೆ ಅರುಣಿ ಆಪರೇಷನ್ ಕ್ರಿಶ್ಚಿಯನ್ ಸಂಸ್ಥೆಗೆ ಹೋಗ್ತಾರೇನ್ರಿ. ನೋಡಿ ಯಾವ ಮಟ್ಟಕ್ಕೆ ಯಾಮಾರಿಸ್ಬಿಟ್ಟಿದ್ದಾರೆ. ವೈದಿಕ ಪರಂಪರೆಯ ಆ ಸಂಪ್ರದಾಯದ ಬಹುದೊಡ್ಡ ಗುರು ಮಾಧ್ವ ಗುರು ಯಾರು ಪೇಜಾವರ ಸತೋದವರು ವಿಶ್ವೇಶ್ವರ ತೀರ್ಥರು, ಅವ್ರಿಗೂ ಅರುಣಿ ಆಪರೇಷನ್ಗೆ ಅಲ್ಲೇ ಹೋಗ್ತಾರೇನ್ರಿ. ಎಲ್ಲ ಕ್ರಿಶ್ಚಿಯನ್ರದ್ದು ಭಾಳ ದೊಡ್ಡ ಘನಘೋರ ಅನ್ಯಾಯ ವೈದಿಕ ಧರ್ಮದ ಬಗ್ಗೆ ಮಾಡಿದ್ದಾರೆ.
ಹಂಗಾಗಿ ಭರತ್ ಶೆಟ್ಟಿ, ಶ್ರೀಮಾನ್ ಭರತ್ ಶೆಟ್ಟಿ ಅವ್ರಿಗೆ, ಶ್ರೀಮಾನ್ ವೇದವ್ಯಾಸ ಕಾಮತ್ ಅವ್ರಿಗೆ ನಾವು ಬೆಂಬಲ ನಿಂತ್ಕೋಬೇಕು. ಹಂಗಾಗಿ ಕಲ್ತಿಲ್ಲ ಅಂದರೆ ನಮಗಿದೆಲ್ಲ ಆವಾಗ ಇದೆಲ್ಲ ಕಿತಾಪತಿನೇ ಬರಲ್ಲ. ಅದೇನಂದರೆ ದೇವದಾಸಿನ ನಾವು ಕೇಳಲ್ಲ, ಬಾಲ್ಯವಿವಾಹನ ಕೇಳಲ್ಲ, ಅದೇನೋ ವೇದ ಕಲ್ತ್ಬಿಟ್ರೆ ಕಿವಿ ಶೀಸಕ ಅವೆಲ್ಲ ಕೇಳೋಕ್ಕೆ ಹೋಗಲ್ಲ ನಾವು. ಈ ಅಕ್ಷರ ಇಂಗ್ಲೀಷ್ ಕಲ್ತಿರ್ತಾನೆ ಸಮಸ್ಯೆ, ಕಲ್ತಿಲ್ಲ ಅಂದರೆ ಸುಭಿಕ್ಷವಾಗಿರ್ತಾಯಿತ್ತು, ದೇಶನೂ ಚೆನ್ನಾಗಿರ್ತಾಯಿತ್ತು. ಮತ್ತು ಸುಮ್ಮನೆ ನೋಡಿ ನಮ್ಮದು ಸಾವಿರಾರು ವರ್ಷ ಇತಿಹಾಸ ಇದೆ. ಅವನು ಯಾವನ ಇದಲ್ಲ, ಸಾರಿ ಅಣ್ಣವರಿದ್ದಾರಲ್ಲ, ಹೆಂಗ್ ಪುಂಗ್ಲಿ ಸುಲಿಪಲಿ ಅವರು ಹೇಳ್ತಾರೆ 10,000 ವರ್ಷದ ನಮ್ಮ ಘನ ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಆ ಘನ ಸಂಸ್ಕೃತಿಯಲ್ಲಿ ತುಂಬ ಚೆನ್ನಾಗಿತ್ತು. ಆದರೂ ಅವ್ನು ಯಾರೋ ಜರ್ಮನಿಂದ ಅವ್ನು ಯಾರೋ ಕಿಟಲ್ ಅನ್ನೋದು ಬಂದಿಲ್ಲಿ ಏನು ರೀ ನಿಘಂಟು ಬರಿಬೇಕನ್ರಿ, ಅವನು ಬರ್ದಿಲ್ಲ. ಬಹುಶಃ ಕಿಟಲ್ಲೋ ಕಟೀಲೋ ಗೊತ್ತಿಲ್ಲ, ಕಟೀಲ್ ವಂಶದವ್ರು ಯಾರು ಇರಬೇಕು, ಕಿಟಲ್ ಅಂತ ಹಾಕೊಂಬಿಟ್ಟಿದ್ದಾನೆ. ಕಟೀಲ್ ವಂಶದವ್ರು ಯಾರೋ ಬರೆದಿರ್ತಾರೆ, ಈ ಕಿಟಲ್ ಹೆಸರು ಹಾಕೊಂಬಿಟ್ಟಿರ್ತಾನೆ. ಬೇಕಾದ್ರೆ ಈ ಪಾಪ ಈ ಕಟೀಲ್ ಅವ್ರನ್ನ ಕೇಳಿ, MP ಇದಾರಲ್ಲ ಅವ್ರನ್ನ ಕೇಳಿ ಬೇಕಾರೆ, ಅವ್ರ ವಂಶದವ್ರು ಯಾರು ಬರೆದಿರ್ತಾರೆ, ಸುಮ್ಮನೆ ಕಿಟಲ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ನಮ್ಮದು 10,000 ವರ್ಷ, ಅದೆಷ್ಟೋ 1,000 ವರ್ಷ ಬಹಳ ದೊಡ್ಡ ಇತಿಹಾಸ ಇದೆ. ಈ ನಮ್ಮ ವೈದಿಕ ಪರಂಪರೆ, ನಮ್ಮ ಈ ಸಂಸ್ಕೃತಿ, ಇದಕ್ಕೆಲ್ಲ ನಮ್ಮ ಜರ್ಮನಿಯಿಂದ ಬಂದು ಬರಿಬೇಕೇನ್ರಿ ನಿಘಂಟನ್ನ, ತಪ್ಪಲ್ವೇನ್ರಿ ಅದೆಲ್ಲ. ಹಂಗಾಗಿ ಸರಿ, ಈಗಲೇ ಹೇಳ್ತಾ ಇದ್ದೀನಿ, ಭಾಳ ಸರಳವಾದ್ದು. ಯಾರ್ಯಾರ ಮಕ್ಕಳೆಲ್ಲ ವಿಡಿಯೋಗಳು ಮಾಡ್ತಾವ್ರೆ, ಮತ್ತೊಂದು ಮಾತಾಡ್ತಾವ್ರೆ, ಅವ್ರನ್ನೆಲ್ಲ ಈಗಲೇ ಬಿಡಿಸ್ಬಿಡಿ, ಗುರುಕುಲಕ್ಕೆ ಸೇರಿಸಿ. ಅದು ಬ್ರಾಹ್ಮಣರ ಮಕ್ಕಳು, ಬೇರೆಯವ್ರಿಗೆ ಏನು ಬೇಕಾಗಿಲ್ಲ ವಿದ್ಯೆ. ನಾನು ಹೇಳೋದು ಬೇರೆ ಥರ ವಿದ್ಯೆ, ಬ್ರಾಹ್ಮಣರ ಮಕ್ಕಳು ಅದಕ್ಕೆ ತೆರೆದಿದ್ದು. ಅವರು ವಿದೇಶಕ್ಕೆಲ್ಲ ಹೋಗ್ತಾರೆ, ಚೆನ್ನಾಗಿರ್ತಾರೆ. ಮತ್ತೊಂದು ಸ್ವಲ್ಪ ಹೇಳ್ತೀನಪ್ಪ, ಭಾಸ್ಕರ್ ಪ್ರಸಾದ್ ಅಂದರೆ, ಭಾಸ್ಕರ್ ಅಂದರೆ ಸೂರ್ಯ ಭಗವಾನ್ಗೆ ಹೇಳಿದ್ದು ನಾನು. ಈ ಭಾಸ್ಕರ್, ಈ ಕರಿ ಭಾಸ್ಕರ್ ಪ್ರಸಾದ್ಗಲ್ಲ, ಅವರು ನನಗೆ ಕರ್ಕರಗಿದ್ದಾರೆ. ಹಂಗಾಗಿ ಅವ್ರು ಯಾರೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.